ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ಶತ್ರುವಿನ ಪರಾಜಯ ಅಂದರೆ ಶತ್ರುವನ್ನು ಹಿಮ್ಮೆಟ್ಟಿಸುವುದು ಅಥವಾ ಶತ್ರುವಿಗೆ ಒಳ್ಳೆಯ ಬುದ್ಧಿ ಬಂದು ಅವರು ನಮ್ಮ ತಂಟೆಗೆ ಬರದೇ ಇರೋ ಹಾಗೆ ಏನು ಮಾಡಬೇಕು ಅನ್ನೋ ವಿಷಯದ ಕುರಿತು ಒಂದೆರಡು ಸಣ್ಣ ಉಪಾಯವನ್ನು ನಾನು ಹೇಳ್ತೀನಿ. ಸಾಕಷ್ಟು ಉಪಾಯಗಳಿವೆ, ಒಂದಲ್ಲ ಒಂದು. ಆದರೆ ಇವತ್ತು ನಾನು ಹೇಳೋದು ಅತ್ಯಂತ ಸರಳವಾಗಿರುತ್ತೆ ಮತ್ತು ಯಾರು ಬೇಕಾದರೂ ಕೂಡ ಮಾಡಬಹುದಾಗಿರುತ್ತೆ. ಆದರೆ ಈಗ ನಾನು ಹೇಳೋದೇನೆಂದರೆ, ಇಲ್ಲಿ ಶತ್ರುವಿನ ಪರಾಜಯವೇ ಹೊರತು ಅದರಿಂದ ಮುಂದಕ್ಕೆ ಬೇರೆ ಏನೂ ಕೆಟ್ಟ ಯೋಚನೆಗಳನ್ನು ಮಾಡಿಕೊಡೋದು. ಅಂದರೆ ಇಲ್ಲಿ ಪರಾಜಯ ಅಂತಕ್ಕಂಥದ್ದು ಶತ್ರುವಿನ ಅವನಲ್ಲಿ ಇರ್ತಕ್ಕಂತಹ ಶತ್ರು ಬುದ್ಧಿ ವಿನಾಶಾಯ ಅಂತ ಹೇಳ್ತೀವಿ ನಾವು ಅಲ್ವಾ. ಶತ್ರುವಿಗೆ ಒಳ್ಳೆಯ ಬುದ್ಧಿ ಬಂದರೆ ಸಾಕು, ನಮಗೇನೋ ಅವನಿಗೆ ಬೇರೆ ಕೆಟ್ಟದಾಗಬೇಕು ಆ ಥರದ್ದೇನು ಇಟ್ಕೊಳ್ಬಾರ್ದು ಮನಸ್ಸಲ್ಲಿ. ಯಾಕೆಂದರೆ ಯಾವುದೋ ಒಂದು ಕಾರಣಕ್ಕೆ ಆ ಒಂದು ಶತ್ರುತ್ವ ಅಥವಾ ಶತ್ರು ಬುದ್ಧಿ ಅನ್ನೋದು ಅವ್ರ ಹತ್ರ ಬಂದುಬಿಟ್ಟಿರುತ್ತೆ ಅಲ್ವಾ. ಅದಕ್ಕೆ ನಾವು ಕೂಡ ಸ್ವಲ್ಪ ಮಟ್ಟಿಗೆ ಕಾರಣ ಆಗಿರಬಹುದು, ಅದು ಹೇಳೋಕ್ಕಾಗಲ್ಲ. ಹಾಗಾಗಿ ಸನ್ನಿವೇಶವನ್ನು ಮತ್ತು ಯಾಕೆ ಹೀಗಾಯಿತು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವರೇನಾದರೂ ನಿಜವಾಗಲೂ ನಿಮ್ಮ ಶತ್ರುಗಳೇ ಆಗಿದ್ದಲ್ಲಿ ಮಾತ್ರ ಇಂತಹ ಪ್ರಯೋಗಗಳನ್ನು ಮಾಡಬೇಕಾಗತ್ತೆ. ಅರ್ಥ ಆಯಿತಾ? ಯಾವುದನ್ನು ಒಂದು ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, ಕೂತು ಯೋಚನೆ ಮಾಡಿ. ಯಾಕೆಂದರೆ ಯಾವುದೇ ಒಂದು ಘಟನೆ ಘಟಿಸಬೇಕಾದ್ರೆ ಅದಕ್ಕೆ ಸಾಕಷ್ಟು ಕಾರಣಗಳಿರುತ್ತೆ ಅಲ್ವಾ. ಎಲ್ಲರನ್ನೂ ನಾವು ಶತ್ರುಗಳು ಅಂತ ಪರಿಗಣಿಸಬಾರ್ದು ಅಲ್ವಾ. ಹಾಗೆಯೇ ಅವರು ಶತ್ರುಗಳು ನಮ್ಮ ತಂಟೆಗೆ ಬಂದರೆ ನಾವು ಸೋಲೊಪ್ಕೊಳ್ಳೋದು ಅದು ಒಳ್ಳೆಯದಲ್ಲ ಅಲ್ವಾ. ನಾವು ಶರಣಾಗಬೇಕು ಅವ್ರಿಗೆ ಅಂತ ಏನೂ ಇಲ್ಲ ಅಲ್ವಾ. ಅಂದರೆ ನಮ್ಮ ಒಂದು ಅಸಹಾಯಕ ಸ್ಥಿತಿಯನ್ನು ಅವರು ಬಳಸ್ಕೊಳ್ಬಾರ್ದು ಅಲ್ವಾ. ಅಸಹಾಯಕ ಸ್ಥಿತಿ ನಮಗಿದೆ ಅಂತ ನಾವು ಕೂಡ ಯಾಕೆ ತೋರಿಸ್ಕೊಳ್ಬೇಕು? ನಮಗೆ ಖಂಡಿತ ನಾವು ಏನಾದರೂ ಒಂದು ಮಾಡಿ ಅವರನ್ನು ಬೇಕಾಗತ್ತೆ ಅಲ್ವಾ. ಈ ಶತ್ರು ಬಾಧೆ ಅಂತಕ್ಕಂಥದ್ದು ಇವತ್ತಿಂದೇನಲ್ಲ ಅಲ್ವಾ. ತಲಾಂತರಗಳಿಂದನೂ ಸಹಸ್ರಾರು ವರ್ಷಗಳಿಂದನೂ ಇದ್ದೇ ಇದೆ. ಯಾವಾಗ ಈ ಭೂಮಿ ಅನ್ನೋದು ಸೃಷ್ಟಿಯಾಯಿತೋ, ಯಾವಾಗ ರಾಕ್ಷಸರು ದೇವತೆಗಳು ಅನ್ನೋದು ಆಯಿತೋ, ಆವಾಗಲೇ ಹುಟ್ಕೊಂಡ್ಬಿಟ್ಟಿದೆ ಅಲ್ವಾ. ಹಾಗಾಗಿ ಇದನ್ನು ನಾವು ನಿರ್ಮೂಲನೆ ಮಾಡಿಬಿಡ್ತೀವಿ, ಶತ್ರುಗಳೇ ಇಲ್ಲದ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿಬಿಡ್ತೀವಿ ಅನ್ನೋದೆಲ್ಲ ಬಹಳ ಸುಳ್ಳಾಗತ್ತೆ. ಯಾಕೆಂದರೆ ಶತ್ರು ನಮ್ಮೊಳಗಡೆನೇ ಇದ್ದಾರೆ ಅಲ್ವಾ. ಅರಿಷಡ್ವರ್ಗಗಳು ನಮ್ಮೊಳಗೇ ಇದ್ದಾವೆ. ಮೊದಲಿಗೆ ನಾವು ಅದನ್ನು ನಿಗ್ರಹ ಮಾಡ್ಕೊಳ್ಬೇಕಾಗತ್ತೆ. ಏನೇ ಆಗಲಿ, ಒಟ್ಟಾರೆ ನಾವು ಏನಾದರೂ ಒಂದು ಪ್ರಗತಿಯನ್ನು ಸಾಧಿಸ್ತೀವಿ, ಏನಾದರೂ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಹೋದಾಗ ಮೂರನೆಯವರು ಅಥವಾ ನಮಗೆ ಹಿತಶತ್ರುಗಳೇ ಅಲ್ವಾ. ಹಿತಶತ್ರುಗಳ ಕಾಟ ಅಂತೂ ಜಾಸ್ತಿ. ಶತ್ರುಗಳ ಕಾಟ ಅನ್ನೋದು ಸಹಿಸ್ಕೊಳ್ಬೋದು, ಆದರೆ ಹಿತಶತ್ರುಗಳ ಕಾಟವನ್ನು ಸಹಿಸ್ಕೊಳ್ಳೋದು ಬಹಳ ಕಷ್ಟ. ಯಾಕೆಂದರೆ ಅವರೊಂಥರ ನಸ್ಗುನಿ ಥರ ಇರ್ತಾರೆ. ಏನೂ ನಮ್ಗೆ ಗೊತ್ತಾಗೋದೇ ಇಲ್ಲ ಅವರು ನಮ್ಮ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಯೋಚನೆ ಮಾಡ್ತಾರಾ ಅಂತ ಎಲ್ಲ ಆದಮೇಲೆ ಅನಿಸುತ್ತೆ, ಅಥವಾ ನಮ್ಗೆ ಈ ಥರ ಕೆಟ್ಟದ್ದು ಮಾಡಿದ್ರಲ್ಲ ಅಂತ ಆಮೇಲೆ ಅನಿಸುತ್ತೆ ಅಲ್ವಾ. ಹೀಗಾಗಿ ಒಂದು ವೇಳೆ ನಮಗೆ ಗೊತ್ತಾದರೆ ಅವರು ಯಾರು ನಮಗೆ ಈ ರೀತಿ ಶತ್ರುಗಳಾಗಿದ್ದಾರೆ, ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ಅಡ್ಡಿ ಬರ್ತಾ ಇದ್ದಾರೆ ಅನ್ನೋದೇನಾದರೂ ಗೊತ್ತಾದರೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ನಾನಿವತ್ತು ಹಂಚ್ಕೊಳ್ತೀನಿ. ತುಂಬ ಸರಳವಾದಂತಹ ಒಂದೆರಡು ಪ್ರಯೋಗಗಳನ್ನು ಇಲ್ಲಿ ಹೇಳ್ತೀನಿ ಆಯಿತಾ. ಇದನ್ನು ಬಿಟ್ಟು ಬೇಕಾದಷ್ಟು ಬೇರೆ ಬೇರೆ ಪ್ರಯೋಗಗಳಿವೆ, ಅರ್ಥ ಆಯಿತಾ. ಆದರೆ ಎಲ್ಲರೂ ಮಾಡ್ಬೋದಾದಂತಹ ಪ್ರಯೋಗಗಳನ್ನು ಮಾಡಿದಾಗ ಮಾಡೋರಿಗೂ ಸ್ವಲ್ಪ ಸುಲಭ ಆಗುತ್ತೆ ಅಲ್ವಾ. ಹಾಗೆಯೇ ಯಾರೆಲ್ಲ ಶತ್ರುಗಳಿರ್ತಾರೆ ಅವ್ರಿಗೂ ಕೂಡ ಒಳ್ಳೆ ಬುದ್ಧಿ ಬರುತ್ತೆ ಇದನ್ನೆಲ್ಲ ಮಾಡೋದ್ರಿಂದ. ಹೀಗಾಗಿ ನೀವು ಕೂಡ ಅಷ್ಟೇ ಪ್ರಯೋಗ ಮಾಡೋದಕ್ಕೆ ಮುಂಚೆ ಆಲೋಚನೆ ಮಾಡಿಕೊಂಡು ಆಮೇಲೆ ಮಾಡಿ. ಅವರಿಗೆ ಒಳ್ಳೆ ಬುದ್ಧಿ ಬರಲಪ್ಪ ಅಂತ ಭಗವಂತನಲ್ಲಿ ಬೇಡ್ಕೊಳ್ಳಿ, ಅರ್ಥ ಆಯಿತಾ. ಅಷ್ಟು ಸಾಕು ನಮಗೆ. ಓಕೆ, ಇವಾಗ ನಾನು ಮೊದಲನೇದು ಹೇಳೋದೇ, ಈ ಶತ್ರು ಶಮನಕ್ಕಾಗಿ ನಾನು ಹೇಳೋ ಮೊದಲನೇ ಉಪಾಯ ಏನಪ್ಪ ಅಂದರೆ, ನಮಗೆ ಬೇಕಾಗಿರೋವಂಥ ವಸ್ತುಗಳೇನು ಇದಕ್ಕೆ ಅಂತ ಹೇಳಿದ್ರೆ, ಒಂದು ಅರಳಿ ಎಲೆ ತಗೊಳ್ಬೇಕು. ಹಾಗೆಯೇ ಒಂದು ಚಂದನ ಅಂದರೆ ಗೊತ್ತಲ್ಲ ನಿಮಗೆ, ಶ್ರೀಗಂಧ ಅಥವಾ ಚಂದನ ಅಂತ ಹೇಳ್ತೀವಲ್ವ ನಾವು. ಅದನ್ನು ಏನು ಮಾಡಬೇಕು, ಸ್ವಲ್ಪ ಪುಡಿ ಮಾಡ್ಕೊಂಡು ಅದನ್ನೊಂಚೂರು ಮಸಿ ಮಾಡ್ಕೊಳ್ಬೇಕು. ಆ ಚಂದನದ ಮಸಿ ಬೇಕು, ನಮಗೆ ಮಸಿ ಬೇಕಾಗತ್ತೆ. ಮತ್ತು ಒಂದು ದಾಳಿಂಬೆಯ ಒಂದು ಬಲಿತ ಕಡ್ಡಿ ಬೇಕಾಗತ್ತೆ ಆಯಿತಾ. ಬಲಿತ ಅಥವಾ ಬರೀಲಿಕ್ಕೆ ಅರಳಿ ಎಲೆ ಹೇಗಿದೆ ಅನ್ನೋದ್ರ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನೀವು ಒಂದು ದಾಳಿಂಬೆ ಕಡ್ಡಿಯನ್ನು ತೊಗೊಳ್ಳಿ. ಏನೇನು ಬೇಕಾಯ್ತು ಇವಾಗ ನಿಮಗೆ? ಅರಳಿ ಎಲೆ ಬೇಕಾಯಿತು, ಅರಳಿ ಎಲೆ ತೊಗೊಂಡ್ರಿ. ಆಮೇಲೆ ಶ್ರೀಗಂಧದ ಮಸಿ, ಅಂದರೆ ಅದನ್ನು ಪುಡಿ ಮಾಡಿರೋದು ಮಸಿ, ಪುಡಿ ಮಾಡಿ ಸುಟ್ಟಂತಹ ಮಸಿ, ಅರ್ಥ ಆಯಿತಾ. ಆಮೇಲೆ ಏನು ತೊಗೊಂಡ್ರಿ?
ದಾಳಿಂಬೆ ಕಡ್ಡಿ ತೊಗೊಂಡ್ರಿ. ಅರ್ಥ ಆಯ್ತಾ? ಈಗ ಇದಿಷ್ಟನ್ನು ಇಟ್ಕೊಂಡು ಯಾರು ಈ ಪ್ರಯೋಗವನ್ನು ಮಾಡ್ತಾರೆ, ಯಾರಿಗೆ ಶತ್ರುಕಾಟದಿಂದ ಸಾಕಾಗಿದೆಯಪ್ಪ, ಹೇಗಾದರೂ ಮಾಡಿ ನಾನು ಇದರಿಂದ ಹೊರಗಡೆ ಬರಬೇಕು ಅಂತ ಯಾರು ಅಂದ್ಕೊಳ್ತಾರೆ, ಅವರು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಅವರು ಪಶ್ಚಿಮಾಭಿಮುಖವಾಗಿ ಕೂತ್ಕೊಳ್ಬೇಕಾಗತ್ತೆ. ನೀವೆಲ್ಲಿರ್ತೀರ, ನಿಮ್ಮ ಮನೆ ನೋಡ್ಕೊಳ್ಳಿ. ನಿಮ್ಮ ಮನೆಯಿಂದ ಪಶ್ಚಿಮ ದಿಕ್ಕು ಯಾವ ಕಡೆ ಇರುತ್ತೆ ಅದಕ್ಕೆ ಅಭಿಮುಖವಾಗಿ ನೀವು ಕೂತ್ಕೊಂಡ್ರೆ ನಿಮಗೆ ಎದುರುಗಡೆಗೆ ಪಶ್ಚಿಮ ಬರಬೇಕು. ಆ ರೀತಿಯಲ್ಲಿ ಪಶ್ಚಿಮಾಭಿಮುಖವಾಗಿ ಕೂತ್ಕೊಳ್ಬೇಕಾಗತ್ತೆ. ಅರ್ಥ ಆಯಿತಾ? ಆಮೇಲೆ ನೀವೇನು ಮಾಡಬೇಕು ಅಂದರೆ, ಆ ಅರಳಿ ಎಲೆಯ ಮೇಲೆ ಏನು ಮಾಡಬೇಕು, ಆ ಮಸಿ ಇದೆಯಲ್ಲ, ಅದ್ರ ಮೂಲಕ ಆ ಮಸಿಯನ್ನು ತಗೊಂಡು ಆ ದಾಳಿಂಬೆಯ ಕಡ್ಡಿಯಿಂದ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಆ ಅರಳಿ ಎಲೆಯ ಮೇಲೆ ಅಂದರೆ ಹೀಗೆ ಅರಳಿ ಎಲೆ ಇರುತ್ತಲ್ವ, ಅಲ್ಲಿ ಹೀಗೆ ಇಂಥ ಕಡೆ ನೀವು ಬರಿಬೇಕು. ಇಂಥಲ್ಲಿ ಅಂದರೆ ಒಳಭಾಗದಲ್ಲಿ, ಅರಳಿ ಎಲೆಯ ಒಳಭಾಗದಲ್ಲಿ ನೀವು ಶತ್ರುವಿನ ಹೆಸರನ್ನು ಬರೀಬೇಕು. ಬರೆದುಬಿಟ್ಟು ಏನು ಮಾಡಬೇಕು, ಆ ಶತ್ರುವಿನ ಹೆಸರನ್ನ ಬರೆದುಬಿಟ್ಟು ಏನು ಮಾಡಬೇಕು, ನೀವು ಅದನ್ನು ಹೀಗೆ ಬೋರ್ಲ್ ಹಾಕಿ ನೋಡಿ. ಇದು ಎಲೆ ಅಂದರೆ ಅದನ್ನು ಬೋರ್ಲ್ ಹಾಕಿ, ಹೀಗೆ ತಿರುವೆ ಹಾಕಿ ಅಲ್ವಾ. ತಿರುವೆ ಹಾಕಿಬಿಟ್ಟು ಏನು ಮಾಡಬೇಕು, ಗಾಯತ್ರಿ ಮಂತ್ರವನ್ನು ಹೇಳಬೇಕು. ಗಾಯತ್ರಿ ಮಂತ್ರವನ್ನು ಹೇಳ್ತಾ ಹೇಳ್ತಾ ಆ ಉದ್ಧರಣೆ ಇರುತ್ತಲ್ಲ, ಉದ್ಧರಣೆ ಅಂದರೆ ಗೊತ್ತಾ ನಿಮಗೆ, ಚಮಚ ಅಥವಾ ಉದ್ಧರಣೆ ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ. ಗಾಯತ್ರಿ ಜಪ ಮಾಡುವಾಗೆಲ್ಲ ಅದನ್ನು ಇಟ್ಕೊಳ್ತೀವಿ, ಅಥವಾ ಯಾವುದೇ ಒಂದು ಶುಭ ಕಾರ್ಯಗಳಲ್ಲಿ ಅದನ್ನೆಲ್ಲ ನಾವು ಬಳಸ್ತೀವಿ. ಉದ್ಧರಣೆ ಅಂತ ಅದನ್ನು ತಾಮ್ರದ್ದು ಇರುತ್ತಲ್ವ, ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಉದ್ಧರಣೆ ಬಗ್ಗೆ ಅಲ್ವಾ. ಆ ಉದ್ಧರಣೆಯಲ್ಲಿ ಏನು ಮಾಡಬೇಕು, ನೀವು ಗಾಯತ್ರಿ ಮಂತ್ರವನ್ನು ಹೇಳ್ತಾ ಹೇಳ್ತಾ ಅದನ್ನು ಸ್ವಲ್ಪ ಸ್ವಲ್ಪ ಚುಮ್ಕಿಸ್ಬೇಕು. ತೊಟ್ಟೆ ಚುಮ್ಕಿಸ್ತಾ ಬರಬೇಕು. ಅರ್ಥ ಆಯ್ತಾ? ಈ ರೀತಿಯಲ್ಲಿ ನೀವು ಏನು ಮಾಡಬೇಕು, ಒಂದು 21 ಸಲ ಒಂದು ಗಾಯತ್ರಿ ಮಂತ್ರದಿಂದ ಆ ನೀರನ್ನು ನೀವು ಪ್ರೋಕ್ಷಣೆ ಮಾಡ್ತಾ ಬರಬೇಕು. ಅರ್ಥ ಆಯ್ತಾ? ಆಮೇಲೆ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಹೀಗೆ ಮಾಡಿಬಿಟ್ಟು ನೀವೇನು ಮಾಡಿ, ಮತ್ತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಒಂದು 24 ಸಲ ಗಾಯತ್ರಿ ಜಪವನ್ನು ಮಾಡಿಬಿಟ್ಟು ಅದನ್ನು ತೊಗೊಂಡು ಹೋಗಿ, ಆ ಎಲೆನ ತೊಗೊಂಡು ಹೋಗಿಬಿಟ್ಟು ನೀವೇನು ಮಾಡಬೇಕು, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಗಿಡ ಇದ್ದರೆ ಅದರಿಂದ ಹಾಕ್ಬೋದು, ಅಥವಾ ಹೊರಗಡೆ ಯಾವುದಾದ್ರೂ ಗಿಡ ಮರಗಳಿದ್ದರೆ ಅದ್ರ ಬುಡದಲ್ಲಿ ಹಾಕಿಬಿಡಬಹುದು. ಅರ್ಥ ಆಯಿತಾ? ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಅತ್ಯಂತ ಶೀಘ್ರವಾಗಿ ಆ ಶತ್ರುವಿನ ಸ್ವಭಾವದಲ್ಲಿ ಪರಿವರ್ತನೆ ಆಗ್ತಾ ಬರುತ್ತೆ. ಅವ್ರು ನಿಮಗೆ ಸ್ನೇಹಿತರಾಗ್ತಾರೆ. ಸ್ನೇಹಿತ ಆಗಲೇ ಇಲ್ಲ ಅಂದರೂ ಸಹ ಅವ್ರು ಏನು ಮಾಡ್ತಾರೆ, ನಿಮ್ಮ ತಂಟೆಗೆ ಬರೋದಿಲ್ಲ. ಅರ್ಥ ಆಯಿತಾ? ಇಷ್ಟನ್ನು ನೀವು ಮಾಡ್ಕೊಳ್ಬಹುದು. ಅರ್ಥ ಆಯಿತಾ? ಅದು ಎಷ್ಟು ವರ್ಷದ ನಿಮ್ಮ ಶತ್ರುತ್ವ, ಮತ್ತು ಆ ಶತ್ರುತ್ವದ ಭಾವ ಬರಲಿಕ್ಕೆ ಕಾರಣ ಏನು, ಇದೆಲ್ಲವೂ ಡಿಪೆಂಡ್ ಆಗುತ್ತೆ. ಅರ್ಥ ಆಯಿತಾ? ಇದೆಲ್ಲವೂ ಆಗುತ್ತೆ. ಆದರೂ ಕೂಡ ಇದೊಂದು ಉಪಾಯ ಇದೆ, ಯಾರಾದರೂ ಮಾಡ್ಕೊಳ್ಬಹುದು. ಅರ್ಥ ಆಯಿತಾ? ಇನ್ನೊಂದು ಉಪಾಯ ಏನಿರಬಹುದು ಅಂತ ಹೇಳಿದ್ರೆ, ನೀವು ಸ್ವಲ್ಪ ಲಡ್ಡು ಅಂತ ನಾವು ಹೇಳ್ತೀವಲ್ಲ, ಲಾಡುವನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ, ಸ್ವಲ್ಪ ನೈವೇದ್ಯಕ್ಕೆ ಒಂದು 5 ಲಾಡು ಮಾಡ್ಕೋಬೇಕು. ಆಯಿತಾ? 5 ಲಾಡು ಮಾಡಿಕೊಂಡು ನೀವು ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಹನುಮಂತನ ಫೋಟೋಗೆ ಅದಕ್ಕೆ ಆ ಥರ ಇಟ್ಬಿಟ್ಟು ಏನು ಮಾಡಬೇಕು, ನೈವೇದ್ಯ ಮಾಡಿಬಿಟ್ಟು ಏನು ಮಾಡಬೇಕು, 7 ಸಲ ಬಜರಂಗ ಬಾಣವನ್ನು ಓದಬೇಕು. ಬಜರಂಗ ಬಾಣ ಸಿಗುತ್ತೆ, ಅದು ಕೂಡ ಹನುಮಾನ್ ಚಾಲಿಸ ಥರನೇ ಇರುತ್ತೆ. ಅದನ್ನು ನೀವು 7 ಸಲ ಪಠಿಸಬೇಕು ಹನುಮನ ಮುಂದೆ ಕೂತ್ಕೊಂಡು. ಅದಾದ ನಂತರ ಏನು ಮಾಡಬೇಕು, ನೀವು ಎಲ್ಲಿ ಪೂಜೆ ಮಾಡ್ತೀರ ಅಲ್ಲಿ ಕೂತ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅರ್ಥ ಆಯ್ತಾ? ಅಲ್ಲಿ ಕೂತ್ಕೊಳ್ಬೇಕು. ಆಮೇಲೆ ಏನು ಮಾಡಬೇಕು, ನೀವು 5 ಲವಂಗ ತೊಗೊಳ್ಬೇಕು. 5 ಲವಂಗ ತೊಗೊಂಡು ಅದನ್ನು ಕರ್ಪೂರದಲ್ಲಿ ಏನು ಮಾಡಬೇಕು, ಸುಟ್ಬಿಡಬೇಕು. 5 ಲವಂಗವನ್ನು ಕರ್ಪೂರದಲ್ಲಿ ಕರ್ಪೂರದ ಜೊತೆ ಸುಡಬೇಕು. ಸುಟ್ಟ ಮೇಲೆ ಆ ಬೂದಿನ ನೀವು ಹೊರಗಡೆ ಹಾಕಬೇಡಿ, ಅದನ್ನು ಹಾಗೆ ಇಟ್ಕೊಳ್ಳಿ. ಒಂದು ಸಣ್ಣ ಬಟ್ಲಲ್ಲೋ ಯಾವುದೆಲ್ಲರೂ ಹಾಕಿಟ್ಕೊಳ್ಳಿ. ಅದನ್ನು ಏನು ಮಾಡಬೇಕಾಗತ್ತೆ ಅಂದರೆ, ನೀವು ಹೊರಗಡೆ ಹೋಗಬೇಕಾದ್ರೆ ಆ ಒಂದು ಈ ಲವಂಗ ಮತ್ತು ಕರ್ಪೂರ ಎರಡೂ ಸೇರಿ ಒಂದು ಲವಂಗದ ಬೂದಿ ಉಂಟಾಗುತ್ತಲ್ವ, ಆ ಬೂದಿಯನ್ನು ನೀವೇನು ಮಾಡಬೇಕು, ತಿಲಕವಾಗಿ ನಿಮ್ಮ ಹಣೆಗೆ ಇಟ್ಕೊಳ್ಬೇಕು. ಪ್ರತಿದಿನ ನೀವು ಹೊರಗಡೆ ಹೋಗಬೇಕಾದ್ರೆ ಏನು ಮಾಡಬೇಕು, ತಿಲಕವನ್ನು ನೀವು ಅದೇ ತಿಲಕವನ್ನು ಧರಿಸ್ಕೊಂಡು ಹೋಗಬೇಕು. ಅರ್ಥ ಆಯ್ತಾ? ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಶತ್ರುಗಳಿಗೆ ಹಿನ್ನಡೆ ಆಗುತ್ತೆ. ಈಗ ಸಾಮಾನ್ಯವಾಗಿ ನಾವು ಯಾವಾಗ ಶತ್ರುವಿನ ಹಿನ್ನಡೆಯನ್ನು ಬಯಸ್ತೀವಿ ಅಂತಂದರೆ, ಒಂದು ಶತ್ರು ಅಂದ್ರೇ ಗೊತ್ತು ಅವ್ರಿಗೂ ನಿಮಗೂ ಆಗಲ್ಲ ಅಂತ. ಅದು ಒಂದು ಜೊತೆಗೇನು ಈ ಕೋರ್ಟ್ ಕೇಸ್ ಇರುತ್ತೆ, ಅಥವಾ ಇನ್ಯಾವುದೋ ವಾದ ವಿವಾದಗಳಿರುತ್ತೆ ಅಲ್ವಾ, ಅಥವಾ ಪಂಚಾಯಿತಿ. ಈಗ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಇನ್ನೂ ಕೂಡ ನಡೆಯುತ್ತೆ ಅನಿಸುತ್ತೆ, ಈ ಪಂಚಾಯಿತಿ ಸೇರೋದು ಅನ್ನೋದು ನಡೆಯುತ್ತೆ. ಆವಾಗ ಆ್ಯಕ್ಚುಲಿ ನೀವೇ ಅಂದರೆ
ನ್ಯಾಯವಾಗಿ ನಿಮ್ದು ನಡ್ಕೊಂಡಿರೋದು, ಅಥವಾ ನ್ಯಾಯವಾಗಿ ನಿಮಗೇ ಅದೇನೋ ಸೇರಬೇಕಾಗಿರೋದು, ಅಥವಾ ನ್ಯಾಯ ನಿಮಗೇ ಬರಬೇಕಾಗಿದ್ದರೆ ಅಲ್ವಾ, ಅಂತಹ ಸಮಯದಲ್ಲಿ ಇದನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಇನ್ನೊಬ್ಬರ ಮೇಲೆ ಅವರನ್ನು ಅಂದರೆ ತಪ್ಪು ನಿಮ್ಮ ಕಡೆಗೆ ಇದ್ದು ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಕು, ಇನ್ನೊಬ್ರಿಗೆ ಅನ್ಯಾಯ ಆಗಲಿ ಅಂತ ಇದನ್ನೆಲ್ಲ ಮಾಡಬಾರ್ದು. ಮಾಡಿದ್ರೆ ನಿಮಗೆ ತೊಂದರೆ ಆಗುತ್ತೆ, ತೊಂದರೆ ಸಿಗಾಕೊಳ್ತೀರಾ. ಅರ್ಥ ಆಯಿತಾ? ಹಾಗಾಗಿ ನೀವು ಸರಿಯಾಗಿ ಆಲೋಚನೆಯನ್ನು ಮಾಡಿ ಈ ಪ್ರಯೋಗಗಳನ್ನು ಮಾಡಿ. ಯಾಕಂದರೆ ತುಂಬ ಜನ ನಾನು ಲೈವ್ ಕಾರ್ಯಕ್ರಮ ಮಾಡುವಾಗ ತುಂಬ ಜನ ಕೇಳ್ತಾನೆ ಇರ್ತಾರೆ, ಶತ್ರು ಕಾಟಕ್ಕೆ ಏನು ಮಾಡಬೇಕು, ಶತ್ರು ಕಾಟಕ್ಕೆ ಏನು ಮಾಡಬೇಕು ಅಂತ. ಆಗಲೂ ಹಲವು ಪ್ರಯೋಗಗಳನ್ನು ಹೇಳ್ತಾನೆ ಇದ್ದೀನಿ ನಾನು. ಬಟ್ ಇವತ್ತೇನೋ ವಿಡಿಯೋನೂ ಮಾಡೋಣ ಅಂತ ಅನ್ನಿಸ್ತು ಸಪ್ರೇಟಾಗಿ. ಅದಕ್ಕೋಸ್ಕರ ಇದೆರಡು ಉಪಾಯವನ್ನು ಹೇಳಿದ್ದೀನಿ. ಯಾರು ಬೇಕೋ ಅವ್ರು ಮಾಡ್ಕೊಳ್ಳಿ. ಅದೇ ನಾನು ಮೊದಲಿಗೆ ಹೇಳಿದ್ನಲ್ಲ, ಹಾಗೆಯೇ ಶತ್ರುಗಳು ನಿಜವಾಗ್ಲೂ ಇವ್ರು ನಮ್ಮ ಶತ್ರುಗಳು ಅಂತ ತಿಳ್ಕೊಂಡು ಮಾಡಿ. ಅವ್ರಿಗೂ ತೊಂದರೆ ಆಗಬಾರ್ದು, ಈ ಪ್ರಯೋಗ ಮಾಡೋ ನಿಮಗೂ ಕೂಡ ತೊಂದರೆ ಆಗಬಾರ್ದು. ಅರ್ಥ ಆಯಿತಾ? ಮತ್ತು ನಾವು ಹೇಳಿದ್ದಕ್ಕೂ ಕೂಡ ಸಾರ್ಥಕ ಆಗಬೇಕು. ಹಾಗಾಗಿ ನೀವು ಒಂದು ಪರಾಮರ್ಶೆಯನ್ನು ಮಾಡಿಕೊಂಡು ನಿಜವಾಗ್ಲೂ ಅವ್ರು ನಮ್ಮ ಶತ್ರುಗಳಂತ ತಿಳ್ಕೊಂಡು ಮಾಡಿ. ಇದರಿಂದ ಒಳ್ಳೆಯದಾಗತ್ತೆ. ಮತ್ತು ಶತ್ರುಗಳು ಮಿತ್ರರಾಗ್ತಾರೆ, ಅಥವಾ ಅವರು ನಿಮ್ಮ ತಂಟೆಗೆ ಬರ್ದೇ ಹೋಗ್ತಾರೆ. ಮತ್ತು ನಿಮಗೆ ಒಂದು ಕಾರ್ಯದಲ್ಲಿ, ನಿಮ್ಮ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ. ಯಾರೂ ಅಡ್ಡಿಪಡಿಸದೇ ಇರೋ ಹಾಗೆ ಆಗುತ್ತೆ. ಸರಿನಾ? ಇಷ್ಟು ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸತ್ಯಮೇವ ಜಯತೆ.